ಹಾಯಪ್ಪ. ಹಾಯ್. ಇವತ್ತು ಯಾವ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಇವತ್ತಿನ ಪುಸ್ತಕ ಕುಬ್ಜ ಅಂತ ಅಂದ್ಬಿಟ್ಟು ಇದೊಂದು ಹಿಸ್ಟಾರಿಕಲ್ ಕತೆ. ಇದು ಕನ್ನಡದ ರಾಜ್ಯಕ್ಕೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಇದರ ಪೀರಿಯಡು ಕ್ರಿಸ್ತಶಕ 920ರಿಂದ 970ರವರೆಗೆ 50 ವರ್ಷದ ಕತೆ ಅಷ್ಟೇ ಇದರೊಳಗೆ ಬರೋದು. ಪೂರ್ತಿ ಕರ್ನಾಟಕದ ಇದೆಲ್ಲ ಪೂರ್ತಿ ಬರಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ರಾಜನ ಕಾಲದಲ್ಲಿ ಆಗಿದ್ದ ಕತೆ, 50 ವರ್ಷದ ಕತೆ ಅಷ್ಟೇ ಇದರೊಳಗೆ ಬರೋದು. ಇದರೊಳಗೆ ಮೇಲೆ ಟೈಟಲ್ ಕೊಟ್ಟಿರೋ ಹಾಗೆ ತಾಳಗುಂದದಿಂದ ಮಾನ್ಯಕೇತದ ಕಡೆಗೆ, ಇವೆಲ್ಲ ಹಳೆ ಹೆಸರುಗಳು. ಇದಕ್ಕೆ ಇವಾಗ ಬೇರೆ ಮಾಡ್ರನ್ನಾಗಿ ಇಂಡಿಯಾದಲ್ಲಿ ಎಲ್ಲ ಇದರಲ್ಲಿ ಬಂದಿರೋ ಹೆಸರುಗಳೆಲ್ಲ ಇಂಡಿಯಾದಷ್ಟಾಗಲಿ ಕರ್ನಾಟಕದಾಗಲಿ ಎಲ್ಲ ಹಳೆ ಹೆಸರುಗಳಿಗೆ ಮೋಸ್ಟ್ ಆಫ್ ದಮ್. ಅದಕ್ಕೆ ಬೇರೆ ಬೇರೆ ಹೆಸರುಗಳೇ ಇದೆ ಇವಾಗ ಮಾಡ್ರನ್ನಾಗಿ. ಸೊ ತಾಳಗುಂದದಿಂದ ಮಾನ್ಯಕೇತದವರೆಗೆ ಅಂತ ಆವಾಗಿನ ಹೆಸರು ಇದು ಮಾಡಿ ಇದು ಮಾಡಿರೋದು. ಅಲ್ಲಿ ರಾಜರುಗಳು ಆಳ್ತಾ ಇದ್ದಿದ್ದು, ಅವರು ಹೇಗೆ ನಡವಳಿಕೆಗಳಿತ್ತು ಹಾಗೆ ಅಂತೆಲ್ಲ ಬರೋದು. ಈ ಕುಬ್ಜ ಅನ್ನೋದು ಇದೊಂದು ಕಮ್ಯುನಿಟಿ. ಇವರು ಕೆತ್ತನೆ ಕೆಲಸ ಮಾಡೋರು, ಕಲ್ಲಲ್ಲಿ ಕೆತ್ತನೆ ಕೆಲಸ ಮಾಡಿ ಮೋಸ್ಟ್ ಆಫ್ ಇಟ್ ಅವುಗಳೆಲ್ಲ ಹಿಸ್ಟಾರಿಕಲ್ಗೆ ಸಂಬಂಧಪಟ್ಟಾಗೇನೆ. ಆಮೇಲೆ ಹಿಂದಿನ ಕಾಲದಲ್ಲಿ ವೀರಗಲ್ಲುಗಳು ಅಂತ ನೆಡೋರು. ಯಾರದ್ದಾದ್ರು ಭಾಳ ಪಾಪ್ಯುಲರ್ ಆಗಿದ್ದರೆ ಅವರದ್ದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಇದು ಕೊಟ್ಟು ಕಲ್ಲುಗಳನ್ನು ನೆಡೋದು. ಇವತ್ತಿಗೂ ಇದೆ ಅದು. ಕೆಲವು ಕಡೆಗಳಲ್ಲಿ ಹೋದರೆ ವೀರಗಲ್ಲುಗಳಿದೆ, ಅದರಲ್ಲೇ ಯಾರದ್ದು ಏನು ಮಾಡಿದ್ದಕ್ಕೋಸ್ಕರ ಈ ಕಲ್ಲು ಅನ್ನೋದು, ಅದನ್ನೆಲ್ಲ ಮಾಡ್ತಿದ್ದವರು ಈ ಕುಬ್ಜ ಅನ್ನೋರು. ಇದರಲ್ಲಿ ಒಂದು ಕ್ಯಾರೆಕ್ಟರ್ ಕುಬ್ಜ ಅಂತಲೇ ಬರುತ್ತೆ. ಅವನ ಆ ಕಮ್ಯುನಿಟಿಗೆ ಸೇರಿದವನಿಂದ ಕುಬ್ಜ ಅಂತ. ಅವನ ನಿಜವಾದ ಹೆಸರು ವಜ್ರಪಾಲ ಅಂತಂದ್ಬಿಟ್ಟು ಅವನಿಗೆ ಕುಬ್ಜ ಅಂತ ಕರೀತಾರೆ. ಈ ಕತೆ ಶುರುವಾಗೋದು ಅವನಿಂದ. ಕುಬ್ಜ ಒಂದು 3 ಜನ ತನ್ನ ವಯಸ್ಸಿನ ಇವ್ರ ಜೊತೆ, ಒಬ್ಬ ಶಂಕರ ಅಂತಂದ್ಬಿಟ್ಟು, ಇನ್ನೊಬ್ಬ ವೆಂಕಟ ಅಂತಂದ್ಬಿಟ್ಟು, ಇನ್ನೊಬ್ಬ ವೀರ ಅಂತಂದ್ಬಿಟ್ಟು. ಶಂಕರ ಬ್ರಾಹ್ಮಣ, ವೆಂಕಟ ಅನ್ನೋನು ಸ್ವಲ್ಪ ಏನೋ ಇದು ಕ್ಷತ್ರಿಯ ಇದಕ್ಕೆ ಸೇರಿದವನು. ಈ ವೀರ ಅನ್ನೋನು ಕೆಳಗಿನ ಜಾತಿ. ಇವ್ರನ್ನ ಒಂದು ಗುರುಕುಲಕ್ಕೆ ಕಳಿಸೋಣ, ಎಲ್ಲ ಚೆನ್ನಾಗಿರೋ ಒಂದು ಗುರುಗಳು. ಆಗಿನ ಕಾಲದಲ್ಲಿ ಭರದ್ವಾಜ ಗುರುಗಳು ಅಂತಂದ್ಬಿಟ್ಟು ಒಬ್ಬರು ದೊಡ್ಡ ಗುರುಕುಲ ನಡೆಸ್ತಿರ್ತಾರೆ. ಅಲ್ಲಿ ಬ್ರಾಹ್ಮಣರಿಗೆ ಬೇಕಾದ ವೇದ ಪಾರಾಯಣ ಇದು ಎಲ್ಲನೂ ಅದನ್ನು ಕಲಿಸ್ತಾ ಇರ್ತಾರೆ. ಆಮೇಲೆ ಇತರೆ ಜಾತಿಯವ್ರಿಗೆ ಈಗ ಕಾಳಗ ಮಾಡೋದು ಹೇಗೆ, ಯುದ್ಧ ಮಾಡೋದು ಹೇಗೆ, ಅದೆಲ್ಲ ಅದನ್ನು ಕಲಿಸ್ತಾ ಇರ್ತಾರೆ. ಎಲ್ಲ ಆ ಗುರುಕುಲದಲ್ಲಿ ಎಲ್ಲ ವ್ಯವಸ್ಥೆನೂ ಇರುತ್ತೆ. ಆದಂಥ ಈ 3 ಜನನೂ ಅಲ್ಲಿಗೆ ಕಳಿಸ್ತಾರೆ. ಗುರುಕುಲದಲ್ಲಿ 3 ವರ್ಷ ಅಲ್ಲಿ ಕಲಿಬೇಕು ಅಂತಂದ್ಬಿಟ್ಟು ಇವರು 3 ಜನನೂ ಅಲ್ಲಿ ಕಳಿಸ್ತಾರೆ. ಇವರು ಐತಿಹಾಸಿಕ ಪುಸ್ತಕನೋ ಕಾದಂಬರಿನೋ ಏನಿದು? ಐತಿಹಾಸಿಕ ಕಾದಂಬರಿ. ಐತಿಹಾಸಿಕ ಅಂದರೆ ಹಿಸ್ಟಾರಿಕಲ್ ಅಂದಮೇಲೆ ಇಟ್ ಈಸ್ ಎನ್ ರಿಯಲ್ ಹ್ಯಾಪನೆಂಡ್ ಕಾದಂಬರಿ. ಜೊತೆಗೆ ಇವರು ಒಂದಷ್ಟು ಕಥೆಗಳು ಸೇರಿಸಿರ್ತಾರೆ ಇವೆಂಟ್ಸ್ಗೆ ತಕ್ಕಾಗೆ. ಬಟ್ ಬೇಸಿಕಲಿ ಇಟ್ಸ್ ಎ ಹಿಸ್ಟಾರಿಕಲ್ ನಾವೆಲ್. ಸೊ ನೀವಿವಾಗ ಯಾವುದೋ 3 ಕ್ಯಾರೆಕ್ಟರ್ ಬಗ್ಗೆ ಶುರು ಮಾಡಿದ್ರಿ, ಆಮೇಲೆ ಕುಬ್ಜ ಅನ್ನೋದ್ರ ಬಗ್ಗೆ, ಆ ಸ್ಕಲ್ಪ್ಟರ್ ಬಗ್ಗೆ ಶುರು ಮಾಡಿದ್ರಿ. ಅದಾದಮೇಲೆ ಅದೇ ಸ್ಕಲ್ಪ್ಚರ್ಸ್ ಅವನು ಅವರದ್ದು ಕುಬ್ಜ ಅನ್ನೋದು ಬ್ಯಾಕ್ಗ್ರೌಂಡ್ಗೆ ಹೇಳಿದೆ ಅಷ್ಟೇ. ಅವನು ಬೇರೆ ಹೆಸರೇ ಇರುತ್ತೆ, ಅದು ಒಂದು ಕಮ್ಯುನಿಟಿ ಹೆಸರು. ಅದು ಇವರುಗಳು ಹೋಗುವಾಗ ಕುಬ್ಜಗಳು ಮಾಡಿರೋ ಒಂದಷ್ಟು ಇದನ್ನು ನೋಡ್ತಾರೆ. ಅದು ನಾರ್ತ್ ಇಂಡಿಯಾ ಕಡೆ ಹೋದಾಗ ಎಲ್ಲ ಟೂರ್ ಹೋಗ್ಬಿಟ್ಟು ನಾರ್ತ್ ಇಂಡಿಯಾಗೆ ಹೋಗಿ ಉಜ್ಜಯಿನಿಗೆ ಬರ್ತಾರೆ. ಹಾಗೆ ಎಲ್ಲ ಒಂದು ಸೌತು ನಾರ್ತು ಎಲ್ಲ ಟೂರ್ ಮಾಡಿಕೊಂಡು, ಅದು ಒಂದು ಇದ್ರೊಳಗೆ ನಮ್ಮ ಸ್ಟಡೀಸಲ್ಲಿ, ನಮ್ಮ ಈಗಿನ ಸ್ಟಡೀಸಲ್ಲಿ ಇರುವಾಗೇನೆ ಸ್ಟಡಿ ಮಾಡ್ತಿರುವಾಗ ಆಲ್ ಇಂಡಿಯಾ ಟೂರ್ ಅಂತ ಹೋಗಲ್ವಾ, ನೋಡ್ಕೊಂಬರೋಕ್ಕೆ ಅದೊಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತಂದ್ಬಿಟ್ಟು ಹಾಗೆ ಇವ್ರುಗಳು ಹೋಗ್ತಾರೆ. ಹೋಗ್ಬಿಟ್ಟು ಎಲ್ಲ ಇಂಡಿಯಾದಲ್ಲಿರೋ ಪ್ರತಿಯೊಂದು ಪ್ರಾಂತ್ಯಗಳನ್ನು ಹೋಗಿ ವಿಸಿಟ್ ಮಾಡಿ, ಕಾಶಿವರೆಗೂ ಹೋಗಿ, ಅಲ್ಲಿಂದ ಹರಿದ್ವಾರ ಅಲ್ಲೆಲ್ಲ ಹೋಗಿ ಮತ್ತೆ ವಾಪಸ್ ಬಂದು ಉಜ್ಜಯಿನಿಗೆ ಬರ್ತಾರೆ. ಆವಾಗ ಬಂದಾಗ ಇವ್ರ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಇದ್ದಿದ್ದರಿಂದ ಆ ಉಜ್ಜಯಿನಿ ಮಹಾರಾಜ ಅವನಿಗೆ ಇವನ ಹತ್ರ ಕಾಂಟ್ಯಾಕ್ಟ್, ಕೃಷ್ಣರಾಜೇಂದ್ರ ಅಂತಂದ್ಬಿಟ್ಟು ಇಲ್ಲಿ ಇದರದ್ದು ರಾಷ್ಟ್ರಕೂಟ ಅಂದರೆ ಕರ್ನಾಟಕದ ಒಂದು ಕಾಂಟ್ಯಾಕ್ಟ್ ಇರುತ್ತೆ, ಇವ್ರನ್ನ ಅಲ್ಲಿ ಕಳಿಸ್ತಾನೆ.
ಆ ಕೃಷ್ಣರಾಜೇಂದ್ರ ಇವರನ್ನ ಬೇರೆ ಬೇರೆ ಥರದಲ್ಲಿ ಉಪಯೋಗಿಸ್ಕೋತಾನೆ. ಕೃಷ್ಣರಾಜೇಂದ್ರನ ಮಂತ್ರಿ ಇದ್ರ ಮಧ್ಯದಲ್ಲಿ ಮೀಡಿಯೇಟ್ ಮಾಡಿರ್ತಾನೆ. ಅವನು ಬ್ರಾಹ್ಮಣ ಆಗಿರ್ತಾನೆ. ಶಂಕರ ಚೆನ್ನಾಗಿ ಅವನು ತಿಳ್ಕೊಳ್ಳೋಕ್ಕೆ ಇದೆಲ್ಲ ಇದ್ದರಿಂದ ಅವನು ತನ್ನ ಮಗಳಿಗೆ ಕೊಟ್ಕೊಂಡು ಅಳಿಯ ಮಾಡ್ಕೋತಾನೆ. ಅವನು ಹಳಿನಾಗಿ ಇದು ಮಾಡ್ತಾನೆ. ಶಂಕರಂದು ಅಲ್ಲಿಗೆ ಮುಗಿದೋದು. ಮುಂದೆ ಅವನು ಏನಾದ, ಎಲ್ಲಿ ಯಾವ ಥರ ಆಯಿತು, ಮದುವೆನೂ ಆಯಿತು, ರಾಜಮನೆತನದವ್ರ ಜೊತೆನೇ ಆಯಿತು. ಆಮೇಲೆ ಆಯ್ತು ಅವನು ಯಾವ ಲೆವೆಲಿಗೆ ಬಂದ, ಏನು ಮಾಡ್ದ ಅನ್ನೋದು ಎಲ್ಲೂ ಇಲ್ಲ. ಆಮೇಲೆ ಬರೋದೆಲ್ಲ ಈ ವೆಂಕಟ ವೆಂಕಟ ನಾಯಕ ಅಂತ ಆಗ್ತಾನೆ. ಅವನು ಚೆನ್ನಾಗಿ ಇದರೊಳಗೆ ಇರೋದ್ರಿಂದ ಅವನು ಸೈನ್ಯದಲ್ಲಿ ಸೇರ್ಕೋತಾನೆ. ವೀರನೂ ಅಷ್ಟೇ ಸೈನ್ಯದಲ್ಲಿ ಸೇರ್ಕೋತಾನೆ. ಬಟ್ ವೆಂಕಟ ಪವರ್ಫುಲ್ ಪರ್ಸನ್ ಆಗ್ತಾನೆ. ವೆಂಕಟ ನಾಯಕ ಆಗಿಬಿಟ್ಟು ಬೇಕಾದಷ್ಟು ಇದರೊಳಗೆಲ್ಲ ಪಾರ್ಟಿಸಿಪೇಟ್ ಮಾಡಿ ಮುಂದಕ್ಕೆ ಬರ್ತಾನೆ. ಅವನು ವೀರ ಯಾವಾಗಲೂ ಸಬ್ಮಿಸಿವು. ಅವನ ಕಮ್ಯುನಿಟಿನೇ ಆ ಥರ. ಇವ್ರು ಹೇಳ್ದಾಗ ಕೇಳ್ಕೊಂಡು ಇದು ಮಾಡಿಕೊಂಡು ಯಾವಾಗಲೂ ತಾನಾಗೆ ಒಂದು ಧೈರ್ಯವಾಗಿ ಮುಂದೋಗ್ತಿರಲ್ಲ. ಇವ್ರು ಏನು ಡಿಸಿಷನ್ ತೊಗೊಂಡು ಮಾಡ್ತಾರೋ ಅದರೊಳಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಹೀಗಾಗಿ ಅವರು ಮುಂದಕ್ಕೆ ಹೋಗ್ತಾರೆ. ಆಮೇಲೆ ಏನಾಗುತ್ತೆ, ಇವ್ರು 3 ಜನ ಏನಾದರೂ ಅನ್ನೋದು ಬರೋದಿಲ್ಲ. ಆವಾಗ ರಾಷ್ಟ್ರಕೂಟದ ಕೃಷ್ಣ ಮಹಾರಾಜ, ಆಮೇಲೆ ಚೋಳ ರಾಜರದು ಪರಾಂತಕ ಅಂತಂದ್ಬಿಟ್ಟು ಅವರಿಬ್ಬರಿಗೆ ಆಗ್ತಾ ಇರೋದಿಲ್ಲ. ಇದು ಅಂದರೆ ಬಿಟ್ವೀನ್ ಕರ್ನಾಟಕ ಆ್ಯಂಡ್ ತಮಿಳ್ನಾಡು ಇದ್ದಾಗೆ. ಇದು ಚೋಳರಾಜರು ತಮಿಳಿಯನ್ಸು, ರಾಷ್ಟ್ರಕೂಟರು ಕನ್ನಡಿಗರು. ಇವ್ರಿಗೆ ಆಗ್ತಾ ಇರಲ್ಲ ರಾಜಗಳಿಗೆ. ಸೊ ಅವರಲ್ಲಿ ಏನೇನೋ ಒಂದಷ್ಟು ಕ್ಲಾಶಸ್ ಆಗುತ್ತೆ. ಆಮೇಲೆ ಕೊನೆಯಲ್ಲಿ ಯುದ್ಧನೇ ಆಗುತ್ತೆ. ಆ ಯುದ್ಧದಲ್ಲಿ ಅದು ಚೋಳರು ಸೋತೋಗ್ತಾರೆ, ರಾಷ್ಟ್ರಕೂಟರು ಗೆಲ್ತಾರೆ. ಆವಾಗ ಎಲ್ಲ ಕಡೆನೂ ಒಂದು ಇದಾಗುತ್ತೆ. ಇದು ಈ ಶಾರ್ಟ್ ಪೀರಿಯಡಲ್ಲಿ ಅದನ್ನ ಕೊಟ್ಟರುವಾಗ ಶಾರ್ಟ್ ಪೀರಿಯಡ್ ಆಗೋದ್ರಿಂದ ಅದೊಂದು ಪರ್ಟಿಕ್ಯುಲರ್ ಇದು ಡೈನಾಸ್ಟಿ ಇದಕ್ಕೆ ಟೈಮಲ್ಲೇ ಆಗಿರೋದ್ರಿಂದ ವಿವರಣೆಗಳು ಅಲ್ಲಿಗೆ ಅಷ್ಟೇ ಸಂಬಂಧಪಟ್ಟಿವೆ. ಆಮೇಲೆ ಅವರಿಬ್ಬರು ಗೆದ್ದು ಇವನು ರಾಷ್ಟ್ರಕೂಟರು ಗೆದ್ದು ಚೋಳರು ಸೋತ ಮೇಲೆ ರಾಷ್ಟ್ರಕೂಟರೆಲ್ಲನೂ ಇದಾಗಿರ್ತಾರೆ. ಅಲ್ಲಿಗೆ ಎಂಡ್ ಆಗುತ್ತೆ ಅಷ್ಟೇ. ಆಮೇಲೆ ಏನು ಮುಂದಿನ ಕಥೆನೇ ಬರೋದಿಲ್ಲ. 50 ಇಯರ್ ಸ್ಪ್ಯಾನ್ನಲ್ಲಿ ಏನಾಯಿತು ಅನ್ನೋದು ಅಷ್ಟೇ. ಅದು ಇವರಿಂದ ಶುರುವಾಗುತ್ತೆ. ಏನೋ ಇವ್ರದ್ದೇ ಕತೆ ಹೋಗುತ್ತೇನೋ ಅಂದರೆ ಮಧ್ಯದಲ್ಲಿ ನಾ ಹೇಳ್ದಾಗೆ ಇವ್ರು 3 ಜನನೂ ಮಾಯ ಆಗಿಬಿಡ್ತಾರೆ ಯಾವುದೋ ಒಂದು ಸ್ಟೇಜಲ್ಲಿ. ಆಮೇಲೆ ಇವ್ರದ್ದೇ ಕೃಷ್ಣರಾಜೇಂದ್ರ ಅದು ಪರಾಂತಕ ಅಂತಂದ್ಬಿಟ್ಟು ಇದು ಚೋಳರಾಜ ಅವರುಗಳದ್ದು ಬರುತ್ತೆ. ಅವರು ಒಬ್ರನ್ನೊಬ್ರನ್ನ ಇದು ಮಾಡ್ತಾ ಇದ್ದಿದ್ದು, ಇದು ಮಾಡೋದು, ಯುದ್ಧದ ಪ್ಲ್ಯಾನ್ ಮಾಡೋದು, ಆಮೇಲೆ ಇವರು ಯುದ್ಧ ಮಾಡೋದು. ಆ ಯುದ್ಧದಲ್ಲಾದರೂ ಇವ್ರ ಪೋರ್ಷನ್ ಬರುತ್ತೇನೋ, ಇವನು ಏನೋ ಹೋಗಿ ಅವರನ್ನು ಅದೇನು ಇವ್ರು 3 ಜನದ ಏನೂ ಬರೋದೇ ಇಲ್ಲ. ಆ ಯುದ್ಧ ಹಾಗೆ ಸೈನಿಕ, ಅಲ್ಲೊಬ್ಬ ಇವನು ದಂಡನಾಯಕ, ಇವನು ದಂಡ, ಇವ್ರು ಯಾರು ದಂಡನಾಯಕರು ಅಲ್ಲ. ಹಂಗೆ ನೋಡಿದ್ರೆ ವೆಂಕಟ ದಂಡನಾಯಕನ ಅಲ್ಲ. ಹಾಗೆ ಏನೋ ಒಂಥರ ಕನ್ಫ್ಯೂಷನ್. ಇದು ಪುಸ್ತಕ ಓದಿಸ್ಕೊಂಡು ಹೋಯ್ತಾ ಅಥವಾ ನಿಮಗೆ? ಓದಿಸ್ಕೊಂಡು ಹೋಗುತ್ತೆ, ಕತೆ ಥರ ಓದಿಸ್ಕೊಂಡು ಹೋಗುತ್ತೆ. ಹಿಸ್ಟಾರಿಕಲ್ ಆದ್ದರಿಂದ ಸ್ವಲ್ಪ ಹಿಸ್ಟ್ರಿ ಬಗ್ಗೆ ಅದೆಲ್ಲ ಗೊತ್ತಾಗುತ್ತೆ. ಇದೆಲ್ಲ ಮತ್ತೆ ಮ್ಯಾಪ್ಗಳು ಕೊಟ್ಟೇನೆ ಕೊನೆಯಲ್ಲಿ, ಯಾವುದು ಆ ನಲಗುಂದ, ಯಾವುದು ಆ ರಾಷ್ಟ್ರಕೂಟದ ಇದು ಯಾವುದು ಎಲ್ಲ ಕೊಟ್ಟಿದೆ. ಅದೇ ನೋಡ್ತಾ ಇದ್ದಿದ್ದು ನಾನು. ಇಲ್ಲಿ ಟೈಟಲ್ ಕಟ್ಟಿರೋದು ತಾಳಗುಂದದಿಂದ ಮಾನ್ಯಕೇತದವರೆಗೆ ಕಡೆಗೆ ದಾರಿ ಚಿಕ್ಕದು, ಕಥೆ ದೊಡ್ಡದು. ಕಥೆ ಅಲ್ಲ, ಪಥ ದೊಡ್ಡದು. ಪಥ ಅಂದರೆ ದಾರಿ ದೊಡ್ಡದು. ಹೋಗಿದ್ದ ದಾರಿ ಚಿಕ್ಕದು, ಪಥ ದೊಡ್ಡದು. ಇಲ್ಲಿ ಇದು ತಾಳಗುಂದ ಇಲ್ಲಿದೆ. ಮಾನ್ಯಕೇತ ಎಲ್ಲಿ ಬರುತ್ತೆ? ತಾಳಗುಂದ ಇದು ಡೌನ್ ದಿ ಮ್ಯಾಪ್. ಮಾನ್ಯಕೇತ ಇಲ್ಲೆಲ್ಲೋ ಬರುತ್ತೆ ಅಂತ ಕಾಣುತ್ತೆ ಮೇಲೆ. ಅದೇ ಹುಡುಕ್ತಾ ಇದ್ದೆ ನಾನು. ಎಲ್ಲಿ ಉಜ್ಜಯಿನಿ, ಮಹೇಶ್ವರ ನೋಡು. ಆಗಿನ ಹೆಸರುಗಳು ಎಲ್ಲೋರಾದಲ್ಲಿ ಹೋಗಿ, ಎಲ್ಲೋರಾದಲ್ಲಿ ಕುಬ್ಜರು ಮಾಡಿದ್ದೆ ಎಲ್ಲ ಇದಂತೆ. ಅಲ್ಲಿ ಎಲ್ಲೋರದಲ್ಲಿರೋ ಇದೆಲ್ಲ ಕುಬ್ಜರು ಮಾಡಿದ್ದದು. ಎಲ್ಲೋರ ಅನ್ನೋದು ಮಹಾರಾಷ್ಟ್ರ. ಇಳಾಪುರ ಅಂತ ಆವಾಗಿದ್ದು. ಇಳಾಪುರ ಅಂತಂದ್ಬಿಟ್ಟು. ಪ್ರತಿಷ್ಠಾನಪುರ ಅಂದರೆ
ಒಂದು ಪೈಟಾರ ಅಂತ ಮಾನ್ಯಕೇತ ಇದೆ ನೋಡು, ಮಳೆಕೇಡ ಅಂತಂದ್ಬಿಟ್ಟು. ಆಮೇಲೆ ಬಾಗಡಿಗೆ ಅಂದರೆ ಬಾಗಲಕೋಟೆ, ಸೋಲಾಪುರ ಅಂತಂದರೆ ಸೋಲಾಪುರ ಈಗಲೂ, ನರಗುಂದ, ನವಿಲುಗುಂದ ಅಂದರೆ ನರಲ್ಗುಂದ, ಅಣ್ಣಿಗೇರಿ, ಹಣವೇರಿ ಅಂದರೆ ಹಾವೇರಿ, ತಾಳಗುಂದ ಈಗಲೂ ತಾಳಗುಂದ ಅಂತಲೇ ಇದೆ. ಕಾಶಿಗೆ ವಾರಣಾಸಿ, ಪ್ರಯೋಗರಾಜ್ ಅಂತ ಅವಾಗ ಈಗ ಮಾಡಿದಾರಲ್ಲ ಪ್ರಯಾಗ್ರಾಜ್, ಈಗಲೂ ಪ್ರಯಾಗ್ರಾಜ್ ಅಂತಿದೆಯಲ್ಲ. ಕನ್ಯಾಕುಬ್ಜ ಅನ್ನೋದು ಕನೌಜು. ರುದ್ರಪ್ರಯೋಗನೇ. ಜೋಶಿಮಠನೇ. ಬದ್ರಿನಾಥ ಅದೇ ಇವುಗಳು ತಾಳಗುಂದದ ಯುವಕರು ಕ್ರಮಿಸಿದ ಹಾದಿ. ಇವರು ಯುವಕರಾಗಿದ್ದಾಗ ಇಲ್ಲೆಲ್ಲ ಹೋಗಿ ನೋಡ್ಕೊಂಬಂದಿದ್ರು ಅಂತ ಅಂದ್ಬಿಟ್ಟು. ಆಮೇಲೆ ರಾಷ್ಟ್ರಕೂಟ ಸಾಮ್ರಾಜ್ಯದ ಪ್ರಮುಖ ನಗರಗಳು. ಆವಾಗ ರಾಷ್ಟ್ರಕೂಟದವರು ಏನೇನೆಲ್ಲ ಗೆದ್ದಿದ್ರು ಅನ್ನೋದು ಇಲ್ಲಿದೆ ನೋಡಿ. ಉದ್ದಲ್ಲಿದೆ ಹೈವೇಸು. ಹೆಂಗಿದೆ ಅನಿಸ್ತು ನಿಮಗೆ? ಪುಸ್ತಕ ಬರವಣಿಗೆ ಚೆನ್ನಾಗಿದೆ, ಓದಿಸ್ಕೊಂಡು ಹೋಗುತ್ತೆ. ಯಾಕೆಂದರೆ ಏನೋ ಅನ್ಕನೆಕ್ಟೆಡ್ ಆಗಿದ್ರು ಕೂಡ ಒಂದರಿಂದ ಇನ್ನೊಂದು ಓದೋಕೆ ಅದರಲ್ಲೂ ಇನ್ನೊಂದು ಬಂದಿತ್ತು ವಿಸ್ತಾರವಾಗಿ ಅದ್ರ ಬಗ್ಗೆನೂ ಇನ್ನೊಂದು ಸ್ವಲ್ಪ ವಿಷಯಗಳು ತಿರುತ್ತೆ. ಹಾಗೆ ಒಂದು ಟಾಪಿಕಿಂದ ಇನ್ನೊಂದು ಟಾಪಿಕು ಎವರಿ ಟಾಪಿಕ್ ಹ್ಯಾಸ್ ಬೀನ್ ಎಕ್ಸ್ಪ್ಲೇನ್ಡ್ ನೈಸ್ಲಿ. ಏನಾದರೂ ಕನೆಕ್ಟ್ ಆಗೋದು ಸರಿಯಾಗಿ ಕನೆಕ್ಟ್ ಆಗೋಲ್ಲ, ಏನೋ ಅಬ್ರಪ್ಟಾಗಿ ಎಲ್ಲಿಂದ ಕನೆಕ್ಷನ್ ಅವ್ನಿಗೆ ಗೊತ್ತಾಗಲ್ಲ. ಬಟ್ ಅದು ಬಂದಮೇಲೆ ಆ ಥರದ ವಿಷಯ ಹೇಳುವಾಗ ಡೀಟೇಲಾಗಿ ಒಂದಷ್ಟು ಎಲ್ಲ ತಿಳಿದು ಆ ಥರದಲ್ಲಿ ಹೋಗಿದ್ದು ದಾರಿ ಅಂತಂದ್ಬಿಟ್ಟು ಸಾಮ್ರಾಜ್ಯದ ಪ್ರಮುಖ ನಗರಗಳು. ಇದು ಪ್ರವಾಸದ ಹಾದಿ, ಯುವಕರು ಪ್ರವಾಸದ ಹಾದಿ. ಒಂದೊಂದು ಪ್ಲೇಸು ಎಕ್ಸ್ಪ್ಲೇನ್ ಮಾಡ್ಯಾನ. ಅಲ್ಲಿ ವಿಶೇಷ ಏನು, ಅಲ್ಲಿ ಯಾರಿಂದ ಯಾರ ಕಾಲದಲ್ಲಿ ಅಲ್ಲಿ ಪ್ರಾಮುಖ್ಯತೆ ಬಂತು, ಏನೇನಿತ್ತು, ಅದೇ ಅರ್ಧ ಪುಸ್ತಕ ಈ ಇದ್ರ ಬಗ್ಗೆನೇ ಇದೆ. ಹಾಗೆ ಅವ್ರು ಹೋದರು ಅನ್ನೋದೊಂದು ವಿಷಯ ಆದರೆ ಇವುಗಳು ವಿಷಯಗಳು ತುಂಬ ಹೋಗುತ್ತೆ ಅವಾಗ. ಆ ಥರ ಬರ್ಕೊಂಡು ಹೋಗಿರೋದ್ರಿಂದ ಏನೋ ಒಂಥರ ವಿ ಮಿಸ್ ಎಟ್ ಎವರಿ ಸ್ಟೇಜ್ ಸಮ್ ಲಿಂಕ್. ಹಾಗಾಗಿ ಏನೋ ಒಟ್ಟಾರೆ ಓದಿದ್ಮೇಲೆ ಪುಸ್ತಕದಲ್ಲಿ ಓದಿದ್ಮೇಲೆ ಕತೆ ಇದು ಅಂತಂದ್ಬಿಟ್ಟು ಯಾವುದೋ ಒಂದು ದೊಡ್ಡ ಸಿನಿಮಾ ನೋಡ್ಬಿಟ್ಟು ಸಣ್ಣದಾಗಿ ಅದ್ರ ಎಲ್ಲನೂ ಹೇಳೋಕ್ಕಾಗದೆ ಸಣ್ಣ ಕತೆ ಹೇಳ್ತೀವಲ್ಲ, ಆ ಥರ ಒಂದು ಕತೆ ಉಳಿಯುತ್ತೆ ತಲೆಯಲ್ಲಿ. ಏನು ರೇಟಿಂಗ್ ಕೊಡ್ತೀರಾ ಈ ಪುಸ್ತಕಕ್ಕೆ? ಇದಕ್ಕೆ 3.5. ಓಕೆ ಅಪ್ಪ, ಥ್ಯಾಂಕ್ ಯು.